ಎಲ್ರಿಗೂ ನಮಸ್ತೆ. ನೀವು ನೆಲ್ಲಿಕಾಯಿನ ತಿಂದಿದ್ರಾ? ಆದ್ರೆ ಆ ನೆಲ್ಲಿಕಾಯಿ ಹೇಗೆ ಉಟ್ಕೊಳ್ತು ಗೊತ್ತಾ? ನೋಡೋಣ ಬನ್ನಿ. ಪುರಾಣಗಳ ಪ್ರಕಾರ ದೇವದಾನ ಅವರು ಅಮೃತಗೋಸ್ಕರ ಕ್ಷೀರಸಾಗರವನ್ನ ಮಂಥನ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಮೃತದ ಹನಿಗಳು ಭೂಮಿ ಮೇಲೆ ಬಿದ್ದು ನೆಲ್ಲಿಕಾಯಿ ಗಿಡದ ರೂಪದಲ್ಲಿ ಜನ್ಮ ತಾಳುತ್ತೆ. ಅದಕ್ಕೇನೆ ಇದಕ್ಕೆ ಅಮೃತ ಫಲ ವೃಕ್ಷ ಅಂತಾನೂ ಕರೀತಾರೆ. ಇಷ್ಟೇ ಅಲ್ಲ, ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಒಂದೇ ಗಿಡದಲ್ಲಿ ವಾಸಿಸ್ತಾರೆ ಅಂತ ನಂಬ್ತಾರೆ. ಅದು ಹೇಗಂದ್ರೆ, ಈ ಗಿಡದ ಮೂಲದಲ್ಲಿ ಶ್ರೀ ಮಹಾವಿಷ್ಣು, ಮಧ್ಯದ ಭಾಗದಲ್ಲಿ ಶಿವಪ್ಪ, ಹಾಗೆ ಮೇಲೆ ಭಾಗದಲ್ಲಿ ಬ್ರಹ್ಮ ದೇವರುಗಳು ನೆಲೆಸಿರ್ತಾರೆ ಅಂತ ಈ ಗಿಡ ತುಂಬಾ ಪವಿತ್ರವಾದದ್ದು ಅಂತ ಭಾವಿಸ್ತಾರೆ. ಅದಕ್ಕೇನೆ ನೆಲ್ಲಿ ಗಿಡಕ್ಕೆ ಪೂಜೆ ಮಾಡಿದ್ರೆ ಸಕಲ ದೇವತೆಗಳಿಗೆ ಒಟ್ಟಿಗೆ ಪೂಜೆ ಮಾಡದಂತೆ ಪುಣ್ಯ ಫಲ ಸಿಗುತ್ತೆ ಅಂತ ನಂಬ್ತಾರೆ. ಹಾಗೇನೆ ಈ ಗಿಡದಲ್ಲಿ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಯೂಸ್ಫುಲ್ ಆಗುವಂತಹ ವೈಟಮಿನ್ ಸಿ ಕೂಡ ಇರುತ್ತೆ. ಅದಕ್ಕೇನೆ ಈ ಹಣ್ಣು ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದ್ರ ಜೊತೆಗೇನೆ ಈ ಗಿಡದಿಂದ ಬರುವಂತಹ ಗಾಳಿ ನಮ್ಮ ಪರಿಸರವನ್ನ ಶುದ್ಧಿ ಮಾಡೋದ್ರಲ್ಲದೆ ನಮ್ಮ ಶ್ವಾಸಕೋಶಗಳನ್ನು ಸಹ ಶುದ್ಧಿ ಮಾಡುತ್ತೆ. ಅದಕ್ಕೇನೆ ಕಾರ್ತಿಕ್ ಮಾಸದಲ್ಲಿ ನೆಲ್ಲಿ ದೀಪವನ್ನ ಬೆಳಗಿಸ್ತಾರೆ. ಈ ವಿಷಯದ ಬಗ್ಗೆ ಫಸ್ಟ್ ನಿಮಗೆ ಗೊತ್ತಿದೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮಸ್ತೆ.